ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡಿ. ಬನ್ನಿ ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗ್ ಚಾಲು ಮಾಡಕತ್ತಿ ನೋಡಿ. ಬನ್ನಿ ಸಿಕ್ಕಾಪಟ್ಟೆ ಗಾಳಿ ಐತೆ ನೋಡಿ ಇವತ್ತು. ಯಾಕಂದ್ರೆ ಬೆಳಗ್ಗೆನೆ ಭಾಳ ಗಾಳಿ ಬಿಸಾಕತ್ತೈತೆ ನೋಡಿ. ಟೈಮ್ ಬಂದು 8 ಗಂಟೆ ಆಗೈತೆ. ಬನ್ನಿ ನಾನು ಇನ್ನೇನು ಇಟ್ಟು ಕಾಳು ಅವೆಲ್ಲ ಕೂಡಿಸಿಟ್ಟಿದ್ದಲ್ರಿ, ಅದು ದೋಸೆ ಮಾಡ್ತೀರಿ. ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ಕೂಡ. ಮತ್ತು ನಾ ಪೂಜೆ ಮಾಡ್ಬೇಕ್ರಿ. 8 ಗಂಟೆ ಆಗೈತೆ. ಶ್ರಾವಣಿದು ಶ್ರಾವಣ ಕುಮಾರ್ದು ಜಾಕಾತು, ನಂದು ಜಾಕಾತು. ಬನ್ನಿ ಏನು ಮಾಡ್ತೀನಿ ಅಂತ ನೋಡಕತ್ತೀರಿ ನೀವು ಕೂಡ, ತೋರಿಸ್ತೀನಿ ರೀ ನೋಡಿ. ಎಲ್ಲಾನು ಕೆಲಸಕ್ಕೆ ನಾನೆಲ್ಲ ಕಸ ಬಾಂಡೆ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಲಾಗ್ ಚಾಲು ಮಾಡಿ ನೋಡಿ. ಟೈಮು 8 ಗಂಟೆ ಆಗೈತೆ ರೀ. ಎಷ್ಟು ಬೆಳಕೈತೆ ನೋಡಿ ಇವಾಗ. ನೋಡಿ ಬಿಸಿಲು ಈಗ ಭಾಳ ಬಿಸಿಲು ನೋಡ್ರಿ. ಮಳೆ ಇಲ್ಲ, ಏನೂ ಮಳೆ ಇಲ್ರಿ. ಬಿಸಿಲು ಗಾಳಿ. ಬನ್ನಿ ನಾನು ಇನ್ನು ಒಲಿಗೆ ಏನೋ ಹಚ್ಚೆ ನೋಡಿ. ಒಲಿಗೆ ನಾನು ಇವಾಗ ಚಾಲು ಮಾಡ್ಬೇಕ್ರಿ. ಏನು ಇಲ್ಲ ನೋಡಿ. ಬನ್ನಿ ಏನೇ ಮಾಡ್ತೀನಿ ನೋಡು. ಬನ್ನಿ ಏನೇ ಮಾಡೋದಾಗುತ್ತೆ, ಏನಿಲ್ಲ ಮಾಡಿ ಏನು ಮಾಡ್ತೀನಿ. ಇವತ್ತಿನ ಲಾಗ್ ಹೇಗಿರ್ತಾ ಈಗಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ ನೋಡು ಏನು ಮಾಡೋದು ನೋಡಿ. ನಿನ್ನ ಹಿಟ್ಟು ಹಾಕ್ಸೊಂಬಂದಿದ್ನೆಲ್ಲ ತಾಳಿಪಟ್ಟ ಮಾಡ್ಬೇಕಂತೇಳಿ ಆ ಹಿಟ್ಟು ಹಾಕ್ಸೊಂಬಂದಿನಿ. ನಿನ್ನೆ ಹಾಕ್ಸೊಂಬಂದಿನಿ, ಇವತ್ತು ಮುಂಜಾನೆ ಹಾಕ್ಸೊಂಬಂದಿನಿ ರೀ. ಬರೀ ಹಿಟ್ಟು ಕಾಲಿಸ್ತೀನಿ ರೀ ತಾಳಿಪಟ್ಟ ಮಾಡೋಕೆ. ಮತ್ತು ನಮ್ಮ ಬಾಂಡೆ ಅದಾವ್ರಿ, ನೀರು ಕಾಯಕ್ಕೆ ಹಾಕಿ ಹಿಟ್ಟು ಕಾಲಿಸಿಟ್ಟು ಅವ್ರಿಗೆ ದೋಸೆ ಹಾಕಿ ಕೊಡ್ತೀನಿ ರೀ. ಸಾಲಿಲ್ಲ ಅಂತ ನೋಡಿ ಇವತ್ತು ಸೋಮವಾರ ಇದು ನೋಡಿ ಸ್ನೇಹಿತರೆ. ದೋಸೆಕಾಯಿ ಹಿಟ್ಟು ಕಾಲಿಸಿಟ್ಟು ನೋಡಿ. ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಅಜ್ವಾನ ಹಾಕಿ ನೋಡಿ. ಅರಿಶಿನ ಪುಡಿ, ಉಪ್ಪು, ರುಚಿ ತಕ್ಕಟ್ಟು ಉಪ್ಪು ನೋಡಿ. ನಾನು ನೀನು ಏನು ಹಾಕಿ ಬಿಸೊಂಬಂದಿನಂತೂ ಏನ್ರಿ ದೋಸೆ ಮಾಡೋಕೆ ತೋರಿಸ್ತೀನಿ ರೀ. ಅದನ್ನ ಇಟ್ಟು ಒಂದು ಸೋಡಾ ಪುಡಿ ಅದು ಏನೋ ಹಾಕಿ ನೋಡಿ. 10-15 ನಿಮಿಷ ನೆನಿಬೇಕು. ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಇದಾಗೈತೆ ನೋಡಿ. ಇಲ್ಲೇ ದೋಸೆ ಮಾಡಾಕತ್ತೀನಿ ನೋಡಿ. ಅವಾಗ ಹಿಟ್ಟು ಕಲಿಸಿ ಶ್ರಾವಣಿಯ ಜಾಕ ಮಾಡಿಸಿ ಎಲ್ಲರಿಗೆ ಶ್ರಾವಣ ಕುಮಾರನ ಜಾಕ ಮಾಡಿಸಿ ಇವಾಗ ದೋಸೆ ಹಾಕಿ ಕೊಡಕತ್ತೀನಿ ರೀ. ತಿನ್ನಕತ್ತಾರೆ ನೋಡಿ ಅವರು. ನೋಡಿ ಇಲ್ಲಿ ಟೈಮ್ ಬಂದು 10:30 ಆಗೈತೆ ನೋಡಿರಿ. ಸಾರು ಇರ್ಲಿಕ್ಕಂದ್ರೆ ಲೇಟ್ ಆಗಿಬಿಡ್ತು ನೋಡಿ. ಇವತ್ತು ಹೇಳೋದು ಲೇಟ್ ಆಗಿದ್ದೀನಿ ರೀ. ನಾನು 7 ಗಂಟೆ ಆಗಿತ್ತು ನೋಡಿ ಇವತ್ತು ಹೇಳ್ಬೇಕಾದ್ರೂ. ಟೇಸ್ಟ್ ಇರ್ತಾವ್ರಿ ಒಂಥರ ಮಾಡಿ ದೋಸೆಗತ್ರ ಮಾಡಿ ತಾಳಿಪಟ್ಟ ಮಾಡಿ. ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಇದು, ಈ ಥರ ಮಾಡೋದು ನೋಡಿ. ಶ್ರಾವಣಿ ಕೂಡ ನಾಷ್ಟ ಮಾಡಾಕತ್ತಾಳ್ರಿ. ಶ್ರಾವಣ ಕುಮಾರ್ ಎಲ್ಲಿ ಕುಂತು ತಿನ್ನಾಕತ್ತ ನೋಡಿ. ಆಂಡೆ ಕಟ್ಟಿ ಮೆತ್ತಾನೆ ರೀ. ಹೆಂಗೆ ಹೋದಾನ ಹೆಂಗೆ ತಿಂತಾನೆ ನೋಡಿ. ಅವ ಅರ್ಧ ಹೋದಾನ ಅರ್ಧ ತಿನ್ನಾಕತ್ತಾನ ರೀ. ಶ್ರಾವಣಿ ಚೊಕ್ಕ ಮುಖ ಹಾಕೊಂಡು ತಳಗೆ ಕುಂತಾಳ್ರಿ. ತಳಬಾರ ಒಮ್ಮರೆ ತೆಗಿ ಅಂತ ತಿನ್ಬೇಡ. ತಳ ಬಿದ್ದು ಹಾಪ ಬೇರೆ ಕೊಡ್ತೀನಿ. ಎಲ್ಲಿ ಕುಂತು ತಿಂತ ನೋಡಿ ಅವ. ದೋಸೆ ಹೆಂಗಿಗೆ ಮಮ್ಮಿ? ಮಸ್ತಾಗ್ಯವ. ಹೆಂಗೆ ಶ್ರಾವಣು? ಹೆಂಗ್ಯೋ ಹೆಂಗೆ ಹೇಳು? ಮಸ್ತಾಗ್ಯವ. ಹೆಂಗೆ ಶ್ರಾವಣಿ? ಮಸ್ತಾಗ್ಯವ. ತಿನ್ರಿ ಹಾಕ್ಲೆ ಸಾಕ ನೋಡಿ ಸ್ನೇಹಿತರೆ. ಟೈಮು 12:30 ಆಗೈತೆ ನೋಡಿ. ಬಟ್ಟೆ ಬಾಂಡೆನೂ ತಿಕ್ಕಿ ನೋಡಿ. ಬಾಂಡೆನೂ ತಿಕ್ಕಿ ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿ. ರೊಟ್ಟಿ ಮಾಡ್ಬೇಕ್ರಿ ಮಧ್ಯಾಹ್ನ. ಮೆಣ್ಸಿನ್ಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕ್ರಿ. ಮೆಣ್ಸಿನ್ಕಾಯಿ ಪಲ್ಯ ಇಟ್ಕೊಂಡಿನಿ ರೀ. ಅಲ್ಲಿ ಬಿಟ್ಟು ನೋಡಿ ಮುಚ್ಚಿಟ್ಟು ಪುಟ್ಟ್ಯಾಕ ಅಂತಾರ. ಮೆಣ್ಸಿನ್ಕಾಯಿ ಪಲ್ಯ ಇಟ್ಕೊಂಡಿನಿ. ರೊಟ್ಟಿ ಮಾಡ್ಬೇಕ್ರಿ ಮಧ್ಯಾಹ್ನ. ಮುಂಜಾನೆ ನಾಷ್ಟಕ್ಕೆ ಇದು ದೋಸೆ ತಾಳಿಪಟ್ಟನ ಇಟ್ಟರಿ. ದೋಸೆ ಆಗತ್ತೆ ಮಾಡಿದ್ದೆ. ಶ್ರಾವಣ ಕುಮಾರ್ ಉಣ್ಣಂಗೆ ಹೊಲಸಾಗಿ ತೊಗೊಂಡು ಹಾಕಿದ್ನು. ಇಷ್ಟು ಬಟ್ಟೆ ಎಲ್ಲ ಕ್ಲೀನ್ ಆಗೈತೆ. ಬಿಸಿಲು ಭಾಳ ನೋಡಿ. ಮುಂಜಾನೆ 8 ಗಂಟೆಗೆ ಚಲೋ ಆಗಿದ್ದು ಬಿಸಿಲು ರೀ. 7ಕ್ಕೇ ಬಿಸಿಲು ಚಲೋ ಆಗುತ್ತೆ ನೋಡಿ ಸ್ನೇಹಿತರೆ. 7ಕ್ಕೇ ಎಲ್ಲ ಬಿಸಿಲು ಚಲೋ ಆಗಿಬಿಡ್ತೈತೆ. 7 ಗಂಟೆ ಸ್ನೇಹಿತರೆ. ಟೈಮ್ ಬಂದು 1 ಗಂಟೆ ಪೋನೆ 1 ಆಗೈತೆ ರೀ. 1 ಗಂಟೆಗೆ ಲೈವ್ ಬರಬೇಕು. ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗೀತು ನೋಡಿ ಇವಾಗ. ಅದು ನಿನ್ನೆ ಅರ್ಧ ಕುಂದಿರ್ಸಿದ್ನಲ್ಲ, ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ರೀ. ಮಾಡಿ ಲೈವ್ ಬರ್ತೀನಿ ರೀ. ಮತ್ತು ಆಮೇಲೆ ಸಿಗ್ತೀನಿ ರೀ. ಬ್ಲೌಸ್ ಅದೊಂದು ಸ್ಟಿಚಿಂಗ್ ಮಾಡಿ ಒಂದಿಷ್ಟು ಹೊಲಿಗೆ ಹಾಕು ಯಾವಿಲ್ಲ ರೀ. ಒಂದೇ ನೈಟಿ ಐತೆ ಹೊಲಿಗೆ ಹಾಕೋದು. ಕಟಿಂಗ್ ಮಾಡ್ಬೇಕ್ರಿ. ಕಟಿಂಗ್ ಮಾಡಿ ಏನಾಗುತ್ತೋ ಏನಿಲ್ಲ ಅಂತ ಶೇರ್ ಮಾಡ್ತೀನಿ. ಇವಾಗ ಟೈಮ್ 1 ಗಂಟೆ ಆಗಕ್ಕೆ ಬಂದೈತೆ ರೀ. 1ಕ್ಕೆ 15 ನಿಮಿಷ ಕಮ್ಮಿ ಆಯ್ತು ನೋಡಿ. ಬನ್ನಿ ಮತ್ತು ಲೈವ್ ಬರ್ಬೇಕು. ಸ್ಟಿಚಿಂಗ್ ಮುಗಿಸೋತೀನಿ ರೀ 15 ನಿಮಿಷನಾಗ. ಬಟ್ಟೆ ಬಾಂಡೆ ಮಾಡಿ ಬಂದು ಒಳ್ಳೆ ಚಲೋ ಮಾಡಿ ನೋಡಿ. 2 ಜಂಪರ ಕಜ್ಜಿ ಗುಂಡಿ ಮಾಡಿದ್ದೀನಿ ರೀ. ಏನೋ ಇಲ್ಲಿ ನೋಡಿ ಒತ್ತ ಮುನಿಗ್ತೀವತ್ತ ಒಂದಿಟ್ಟು ಹೋಗಿ ಶ್ರಾವಣ ಮನಗ್ಸಾಕೆ ಹೋಗಿ ನಾನು ಮುಕ್ಕೊಂಬಿಟ್ಟು ನೋಡಿ. ಅಲ್ಲೇ ಎದ್ದು ಕೇರಿ 2 ಉಕ್ಸ್ ಹಚ್ಚಿ ಕೈವಲ್ಲಿ ಮಾಡಿ ಉಕ್ಸ್ ಹಚ್ಚಿದೆ. ಇದೊಂದು ಜಂಪರ್ನ ಸ್ವಲ್ಪ ಅರ್ಧ ಐತ್ರಿ ಹೊಲಿದೆ. ಇದು ನಿನ್ನೆ ಹೊಲಿದಿದ್ದೆ. ಒತ್ತ ಮುನಕ್ಕೆ ಬಂದೈತೆ ನೋಡಿ. ಬನ್ನಿ ಕಸ ಗುಡಿಸಿ ಮಾಡಿ ಸಿಗ್ತೀನಿ ರೀ ನಿಮ್ಗೆ. ಇದು ಒಲಿ ಬಂದು ಪುಟ್ಟಕ್ಕರ್ ತೊಗೊಂಡಾರ ಅಂತ ನೋಡಿ. ಕರೆಂಟ್ ಒಲಿ ಹೆಂಗೈತು ಹೆಂಗಿಲ್ಲ ನೀವು ಹೇಳಿ. ನಾನು ಕೂಡ ತೊಗೋಬೇಕಂತ ಮಾಡೀನಿ. ಪುಟ್ಟಕ್ಕರ ಮನೆ ನೋಡಿ. ಆಕೆ ವಿಡಿಯೋ ಕಳಿಸಿದ್ಲು, ನಿಮಗೂ ಶೇರ್ ಮಾಡಿ ನೋಡಿ.
ಕರೆಂಟ್ ಬಿಲ್ ನಾನು ಮಾಹಿತಿ ಕೇಳಿರಿ ಅದನ್ನು ಕೇಳ್ಕೊತೀನಿ ರೀ ಎಷ್ಟು ಬರುತ್ತೆ ಏನು ಅಂತ ಹೇಳ್ತೀನಿ. ಎಲ್ಲ ಮನೆ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚೀನಿ. ಗಿರ್ನಿ ಇವತ್ತು ಹೋಗೋದಾಗಲಿ ನೋಡಿ, ಗಿರ್ನಿ ಇವತ್ತು ಹೋಗೋದಾಗಲಿಲ್ಲ, ಇನ್ನೂ ಸ್ವಲ್ಪ ಇಟ್ಟೈತಿ, ಸ್ವಲ್ಪ ಸಂಜೆಗೆ ಮಾಡ್ತೀನಿ ರೀ. ಇಟ್ಟು ಖಾಲಿ ಆಗುತ್ತೆ, ನಾಳೆ ಮುಂಜಾನೆ ಓಡ್ಬೇಕು ರೀ. ನಾಳೆ ಮುದ್ದೆ ಹಾಕ್ಕೊಂಡು ಹೋಗ್ಬೇಕು ರೀ. ಯಾಕಂದ್ರೆ ಮುದ್ದೆ ಯಾಕೆ ಹೋಗೋದಂದ್ರೆ ಹೇಳ್ತೀನಿ ರೀ. ನಾಳೆ ನಾನು ಹೋಗಿಂದ ಇವತ್ತು ಹೇಳಿದ್ನಂದ್ರೆ ಏನು ಇನ್ಫಾರ್ಮೇಷನ್ ಗೊತ್ತಿಲ್ಲ ರೀ. ಅದು ನಾನು ಏನೋ ತಂದಿಲ್ಲ ಮಕ್ಕಳಿಗೆ ವರ್ಷಕ್ಕೆ 24,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾರಂತ. ಅದನ್ನು ಅರ್ಜಿ ಹಾಕ್ಬೇಕಂತ್ರಿ. ಏನೂ ಗೊತ್ತಿಲ್ಲ ರೀ. ಅದನ್ನು ನಾಳೆ ಹೋದ್ಮ್ಯಾಗ ಕೇಳ್ಕೊಂಬಂದ್ಮ್ಯಾಗ ಅದು ನಿಮ್ಗೂ ಶೇರ್ ಮಾಡ್ತೀನಿ ರೀ. ಅದು ಯಾರು ತಂದಿಲ್ಲ ಮಕ್ಕಳಿಗೆ ಐತೆ ಅಂತ ನೋಡಿ, ಅದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಅರ್ಜಿ ಫಾರ್ಮ್ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡಾಕತ್ರಿ. ಇವತ್ತು ಗೊತ್ತಿಲ್ಲ, ನಾಳೆ ಗೊತ್ತೀನಿ ರೀ. ಮಂಗಳವಾರ ಸೋಮವಾರ ರಜಾ ಅಂತ್ರಿ. ಮೊನ್ನೆ ಗೊತ್ತಾಗೈತಿ ನಮಗೆ, ಶನಿವಾರ ರಜಾ, ಆಯ್ತಾರ ರಜಾ, ಸೋಮವಾರ ರಜಾ, 3 ದಿನ ಹೋಗೈತೆ ನೋಡಿ. ಬನ್ನಿ ಮತ್ತು ನಾನು ನಾಳೆಗೆ ಹೋದ್ನಂದ್ರೆ ಅದ್ರ ಸಲ ಹೊಂಟಿ ನೋಡಿ. ತಂದಿಲ್ಲ ಮಕ್ಕಳಿಗೆ ರೊಕ್ಕ ಹಾಕಿದ್ರೆ ಹೆಲ್ಪ್ ಆಗುತ್ತೆ ನೋಡಿ. ಅವ್ರು ಸಾಲಿ ಖರ್ಚಾರ ಹೋಗ್ಬಿಡ್ತೀರಿ. ವರ್ಷ 24,000 ಅಂದ್ರೆ ಸಾಲಿ ಖರ್ಚು ಹೋಗ್ಬಿಡ್ತೀರಿ. ಶಿವಕುಮಾರಿಗೆ ಬರಂಗೆ ಕಾಣಲ್ಲ ರೀ, ಶ್ರವಣಿಗೆ ಒಬ್ಬಾಕಿಗೆ ಅಂತ ಅಂದಾರಿ. ನೋಡ್ತೀನಿ ರೀ, ಓದ್ತೀನಿ ಬಂತಂದ್ರೆ ಚಲೋ ಆಯ್ತು ರೀ. ಮತ್ತು ಹೆಂಗೈತೆ ಅದ್ರ ಮಾಹಿತಿ ನನಗೇನೋ ಗೊತ್ತಿಲ್ಲ ರೀ, ಏನೇನು ಬೇಕನ್ನೋದು ಗೊತ್ತಿಲ್ಲ. ಫಸ್ಟು ಮರಣ ಇನ್ನೇನು ದಾಖಲೆಗಳು ಏನಂತ ಹೇಳ್ಯಾರಂದ್ರೆ ಮರಣ ತಾರಿ ಮತ್ತು ಅವ್ರ ಜನನ ಪತ್ರ, ಹುಡುಗರ ಜನನ ಪತ್ರ 18 ವರ್ಷ ಒಳಗೆ ನೋಡಿರಿ. 18 ವರ್ಷ ಮ್ಯಾಗಿಲ್ಲ ರೀ. ತಂದು ಸತ್ತು ಮಕ್ಕಳಿಗೆ 18 ವರ್ಷ ಮ್ಯಾಗಿಲ್ಲ ರೀ. ತಂದಿಲ್ಲ ಮಕ್ಕಳಿಗೆ ಹಾಕ್ತಾರಂತ್ರಿ. ಗೋರ್ಮೆಂಟ್ನಿಂದ ಬರೋದು ಯಾಕೆ ಬಿಡ್ಬೇಕು ರೀ, ಹೋಗಿ ಮಾಡ್ಕೊಂಬಂದ್ರಾತು, ಮಾಡೋ ಪ್ರಯತ್ನ ಮಾಡಿದ್ರಾತು, ಸಿಗಲಿ ಬಿಟ್ಟು ಬೀಳಂತ ಮಾಡಿ ನೋಡಿ. ಮತ್ತು ಸಿಗ್ತೀನಿ, ರೊಟ್ಟಿ ಮಾಡ್ತೀನಿ ಬರ್ರಿ. ಸ್ನೇಹಿತರೆ, ನಾ ರೊಟ್ಟಿ ಮಾಡ್ಬೇಕಂದ್ರೆ ಹಿಟ್ಟು ಇದ್ದಿದ್ದಿಲ್ಲಲ್ರಿ, ಹಿಂಗೆ ಹೋಗಿ ಗಿರ್ನಿಗೆ ಹೋಗಿ ಹಿಟ್ಟು ಹಾಕ್ಸೊಂಬಂದು ನೋಡಿ. ಗಿರ್ನಿ ಶ್ರವಣಿ ಕಳ್ಸಿದ್ದೀನಿ ರೀ. ಚಲೋ ಐತೆ ನೋಡ್ಕೊಂಬ ಅಂತ. ಚಲೋ ಐತೆ ಮಮ್ಮಿ, ಅದು ಸುಡುತ್ತೆ ಹಿಟ್ಟೆಲ್ಲ ಮುಣಿಗೈತೆ ನೋಡಿ ನೈಟಿ ನೋಡಿರಿ. ಬನ್ನಿ ಇವಾಗ ರೊಟ್ಟಿ ಮಾಡ್ತೀವಿ ನೋಡಿ. ಟೈಮ್ ಬಂದು 8 ಗಂಟೆ ಆಗೈತೆ ನೋಡಿ. 8 ಆಯ್ತು ರೀ. ಪಲ್ಯ ಮ್ಯಾಗಿಟ್ಟು ಹೋಗೀನಿ ರೀ. ಇದನ್ನ ಎತ್ತಿ ಮ್ಯಾಕ್ ಇಡ್ತೀನಿ ರೀ. ಡಬ್ಬಿ ಇಟ್ಟು ರೊಟ್ಟಿ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡಾಕತ್ತೀನಿ ನೋಡಿ. ಶ್ರವಣಿನ ಕುಂತಾಡ್ರಿ. ಇಲ್ಲೇ ಗ್ಯಾಸಿನ ಕಟ್ಟಿ ಮ್ಯಾಗ ಮಾಡ್ಬೋದು ರೀ. ಎದ್ದು ನಿಂತು ನಾನು ಇಲ್ಲಿ ಸಜ್ಜಿಲ್ರಿ, ನಮ್ಮದು ನೀರೆಲ್ಲ ಚೆಲ್ಲಿ ಬಿಡ್ತಾವೆ ರೀ ತೊಳ್ಯಾಗ ಮಾಡಾಗ. ಸಿಂಕ್ ಇರ್ಬೇಕು ರೀ ಮಗ್ಲ, ಹಂಗೆ ರೊಟ್ಟಿ ಮಾಡಿ ಬೇಡಾಕ್ ಬರ್ತೀರಿ ಸಿಂಕ್ನಾಗ. ಇದು ಕಟ್ಟಿನ ಅಷ್ಟೊಂದು ಆಡ್ದಿಲ್ಲ ನೋಡಿ. ಅದಕ್ಕೆ ಹಿಂಗಾಗಿ ತಳಗೆ ಮಾಡಿಬಿಡ್ತೀನಿ, ರೊಟ್ಟಿ ಬಂಡಿ ಹಾಕ್ಕೊಂಡು ಮಾಡಿಬಿಡ್ತೀನಿ ನೋಡಿ ರೊಟ್ಟಿ. ಬನ್ನಿ ರೊಟ್ಟಿ ಮಾಡಿ ಮತ್ತು ಊಟ ಮಾಡೋ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮೆಣಸಿನ್ಕಾಯಿ ಪಲ್ಯ, ಜೋಳ ರೊಟ್ಟಿ ಮಾಡಿ ನೋಡಿ. ರೊಟ್ಟಿ ಮಾಡೀನಿ, ಊಟ ಮಾಡೀನಿ ರೀ. ಊಟ ಮಾಡಿ ಮತ್ತು ಸ್ವಲ್ಪ ಟೈಮ್ ಬಂದು 8:30 ಆಯ್ತು ರೀ. ಶಿವಕುಮಾರ ಉಣ್ತಾನಂತ ನೋಡಿ. ಉಣ್ತ್ಯಾ ಶ್ರವಣ ಹಚ್ಕೊಳ? ಇವು ಮೆಣಸಿನ್ಕಾಯಿ ಜೋಳ ರೊಟ್ಟಿ ಉಣ್ತ್ಯಾಪ? ಕೆಮ್ಮ ಕಚ್ಚಿದ್ಯಾಕ? ಬನ್ನಿ ಊಟ ಮಾಡ್ತೀನಿ. ಟೈಮ್ 8:30 ಆಗೈತಿ. ಮತ್ತು ಸಿಗ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಊಟ ಆಯಿತು. 9 ಗಂಟೆ ಆಯಿತು. ಚೌಳಿಕಾಯಿ ಮುರ್ಲಿ ನೋಡಿ. ಮಧ್ಯಾಹ್ನ ಹಿಂಗೆ ಒಂದು ಸ್ವಲ್ಪ ಹೊರಗೆ ಕುಂತೀನಿ ರೀ. ಇವತ್ತು ಏನು ಕೆಲಸ ಇಲ್ಲ ನೋಡಿರಿ. ಒಂದು ಸ್ವಲ್ಪ ಹೊರಗೆ ಕುಂತೀನಿ, ಒಂದು ಸ್ವಲ್ಪ ಆ ಕಡೆ ಮಾತಾಡ್ಕೊತಿದ್ದೆ. ಟೈಮ್ ಪಾಸ್ ಆಗೈತೆ ನೋಡಿ. ಚೌಳಿಕಾಯಿನೂ ಮುರಲಿಲ್ಲ, ಎಲ್ಲ ಕೆಲಸ ಅಲ್ಲೇ ಉಳಿತು. ನಾಳೆಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಂದಿಲ್ಲ ಮಕ್ಕಳು ರೊಕ್ಕ ಬರೋ ದುಡ್ಡಿಂದು ಯಾರ್ಯಾರು ಗೊತ್ತಿತ್ತಂದ್ರೆ, ನಿಮಗೆ ಗೊತ್ತಿತ್ತಂದ್ರೆ ಹೇಳಿ. ಹೆಂಗೆ ಏನೇನು ಬೇಕು ಏನಿಲ್ಲ, ಇದು ಕಾಗದ ಪತ್ರ ಏನೇನು ಬೇಕು ಏನಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬನ್ನಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ರೀ ಎಲ್ಲರಿಗೂ. ಗುಡ್ ನೈಟ್ ಯೂಟ್ಯೂಬ್ ಫ್ಯಾಮಿಲಿಗೂ. ತಾನೇ ವಿಡಿಯೋ ನೋಡೋದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.